ಇದು ಡೇ 3 ಮತ್ತು ಡೇ 4 ವ್ಲಾಗ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಇದು ಡೇ 1ಇಂದ ಡೇ 4 ತನಕ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಮಗಂತೂ ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನಾನು ಇಲ್ಲಿ ಡೀಟೇಲ್ಸನ್ನು ಹಾಕಿದ್ದೀನಿ, ಟೈಮಿಂಗ್ಸ್ ಯಾವಾಗ ಏನೇನು ಸ್ಕೆಡ್ಯೂಲ್ ಅಂತ ಎಲ್ಲ. ಸೊ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಸೊ ಅವತ್ತು ಡೇ 3 ನಾವು ಐಸ್ ಕ್ರೀಮು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಅಲ್ಲಿ ರೆಸ್ಟೋರೆಂಟ್ ಇದೆ ಬೇರೆ, ಅಲ್ಲಿ ತಿಂದ್ವಿ. ಸೊ ಯೂಶ್ವಲಿ ಬ್ರಂಚ್ ಮತ್ತು ಡಿನ್ನರ್ ಎಲ್ಲ ಅದು ಭಿಕ್ಷಾ ಹಾಲಲ್ಲೇ ಮಾಡ್ತಾಯಿದ್ವಿ. ಸೊ ಇದು ಸನ್ಸೆಟ್ ಫೋಟೋ ತೊಗೊಂಡಿದ್ದೆ ನಾನು ಅವತ್ತು. ಸೊ ಇದು ಡೇ 4 ಬ್ರೇಕ್ಫಾಸ್ಟ್ ಮಾಡಿದ್ದು. ಸೊ ಈಗ ನೆಕ್ಸ್ಟು ನಮ್ಮದು ಫ್ರೈಡೇ ಚೆಕ್ಔಟ್ ಇತ್ತು. ಸೊ ಚೆಕ್ಔಟ್ ಮಾಡಿ ಟ್ರೈನ್ ಬುಕ್ ಮಾಡಿದ್ವಿ. ಸೊ ಕೊಯಂಬತ್ತೂರು ಟು ಬ್ಯಾಂಗ್ಳೂರ್ ಟ್ರೈನಲ್ಲಿ ಬರ್ತಾಯಿದ್ದೀವಿ ಇವಾಗ. ಸೊ ಅಲ್ಲಿ ಯಾವುದೋ ಊರ ಹತ್ರ ಅದು ಸ್ವಲ್ಪ ಲೇನ್ ಚೇಂಜ್ ಮಾಡೋಕ್ಕೋ ಅಥವಾ ಏನೋ ನಿಲ್ಲಿಸಿದ್ರು, ತೊಪ್ಪೂರು. ಅಲ್ಲಿ ಸುಮ್ಮನೆ ಅಲ್ಲಿ ಹಂಗೆ ನಾನು ಮಂಕೀಸ್ ಎಲ್ಲ ಜಾಸ್ತಿ ಇತ್ತು. ಸೊ ವಿಡಿಯೋ ಮಾಡ್ತಾಯಿದ್ದೆ. ಇದು ಟೈಮಿಂಗ್ಸ್ ಎಲ್ಲ ಹಾಕಿದ್ದೀನಿ ನೋಡಿ. ಇಲ್ಲಿ ಡೇ ಅಟ್ ಈಶಾ ಯೋಗ ಸೆಂಟರ್ ಏನು ಮಾಡ್ಬೋದು, ಏನೇನು ವಿಸಿಟ್ ಮಾಡ್ಬೋದು, ಯೋಗ ಮತ್ತು ಟೆಂಪಲ್ ಟೈಮಿಂಗ್ಸ್ ಏನು, ಅಲ್ಲೂ ಬ್ರಂಚ್ ಟೈಮ್